ದೂರ ಸಂವೇದಿಯ ಮೂಲಭೂತ ಅಂಶಗಳು ಈ ಒಂದು ವಿಷಯದ 2025ರ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತಿರುವಂಥ 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ವಿಭಾಗ ಅ, ಕೆಳಗಿನವುಗಳಲ್ಲಿ ಬೇಕಾದ 5ಕ್ಕೆ 50 ಶಬ್ದಗಳು ಮೀರದಂತೆ ಉತ್ತರಿಸಿ ಅಂತ ಇದೆ. ಇದರಲ್ಲಿ ಮೊದಲ ಪ್ರಶ್ನೆ 1, ವಿದ್ಯುತ್ ಅಯಸ್ಕಾಂತೀಯ ಅಲೆಸಾಲು ಅಂತ ಇದೆ. ವಿದ್ಯುತ್ ಅಯಸ್ಕಾಂತೀಯ ಅಲೆಸಾಲು ಅಥವಾ ವರ್ಣಪಟಲವು 2 ರೀತಿಯ ವಿದ್ಯುತ್ಕಾಂತೀಯ ವಿಕಿರಣಗಳ ಅಂದರೆ ರೇಡಿಯೋ ತರಂಗ, ಮೈಕ್ರೋವೇವ್, ಅತಿಗೆಂಪು, ಗೋಚರ ಬೆಳಕು, ನೇರಳಾತೀತ, ಎಕ್ಸ್ ಕಿರಣಗಳು, ಗಾಮಾ ಕಿರಣಗಳು ಈ ಎಲ್ಲವುಗಳ ಒಂದು ಸಂಪೂರ್ಣ ಶ್ರೇಣಿಯಾಗಿದ್ದು ಇವುಗಳನ್ನು ಆವರ್ತನ ಮತ್ತು ತರಂಗಾಂತರಗಳ ಆಧಾರದ ಮೇಲಿಂದ ವರ್ಗೀಕರಿಸಲಾಗಿದೆ. ಇವೆಲ್ಲವೂ ನಿರ್ವಾತದಲ್ಲಿ ಬೆಳಕಿನ ವೇಗದಲ್ಲಿ ಸಂಚರಿಸುತ್ತವೆ. ಆದರೆ ಅವುಗಳ ಶಕ್ತಿ ಮತ್ತು ಅಲೆಗಳ ನಡುವಿನ ಅಂತರವು ಭಿನ್ನವಾಗಿರುತ್ತದೆ. ಪ್ರಶ್ನೆ 2, ಸೂರ್ಯ ಸಿಂಕ್ರೋನಸ್ ಕಕ್ಷೆ ಅಂತ ಪ್ರಶ್ನೆ ಇದೆ. ಈ ಒಂದು ಸೂರ್ಯ ಸಿಂಕ್ರೋನಸ್ ಕಕ್ಷೆಯು ಭೂಮಿಯ ಧ್ರುವಗಳ ಸುತ್ತುವಂಥ ಒಂದು ವಿಶಿಷ್ಟವಾದಂಥ ಉಪಗ್ರಹ ಕಕ್ಷೆಯಾಗಿದ್ದು ಉಪಗ್ರಹವು ಯಾವಾಗಲೂ ಭೂಮಿಯ ಮೇಲಿನ ಒಂದೇ ನಿರ್ದಿಷ್ಟ ಬಿಂದುವಿನ ಮೇಲೆ ಅದೇ ಸ್ಥಳೀಯ ಸೌರ ಸಮಯದಲ್ಲಿ ಹಾದು ಹೋಗುವಂತೆ ಮಾಡುತ್ತದೆ. ಇದರಿಂದಾಗಿ ಉಪಗ್ರಹಕ್ಕೆ ಭೂಮಿಯ ಮೇಲಿನ ಪ್ರದೇಶದ ಸ್ಥಿರ ಚಿತ್ರಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಇದು ಹವಾಮಾನ, ಪರಿಸರ ಮತ್ತು ಮಿಲಿಟರಿ ಉದ್ದೇಶಗಳಿಗಾಗಿ ಉಪಗ್ರಹ ಚಿತ್ರಣಕ್ಕಾಗಿ ತುಂಬ ಉಪಯುಕ್ತವಾಗಿದೆ ಈ ಒಂದು ಸೂರ್ಯ ಸಿಂಕ್ರೋನಸ್ ಕಕ್ಷೆ. ಪ್ರಶ್ನೆ 3, ಆಪ್ಟಿಕಲ್ ಸಂವೇದಕ ಅಂತ ಪ್ರಶ್ನೆ ಇದೆ. ಆಪ್ಟಿಕಲ್ ಸಂವೇದಕ ಎಂದರೆ ಬೆಳಕಿನ ಕಿರಣಗಳನ್ನು ಪತ್ತೆ ಹಚ್ಚಿ ಅವುಗಳಲ್ಲಿನ ಬದಲಾವಣೆಗಳನ್ನು ವಿದ್ಯುನ್ಮಾನ ಸಂಕೇತಗಳಾಗಿ ಪರಿವರ್ತಿಸುವಂಥ ಸಾಧನವಾಗಿದೆ. ಇದು ಸ್ಪರ್ಶವಿಲ್ಲದೆ ವಸ್ತುಗಳನ್ನು ಗುರುತಿಸಲು, ದೂರ ಅಳೆಯಲು, ಬಣ್ಣ, ಆಕಾರ ಅಥವಾ ಸಾಂದ್ರತೆಯಂಥ ಭೌತಿಕ ಪ್ರಮಾಣಗಳನ್ನು ಅಳೆಯಲು ಈ ಒಂದು ಆಪ್ಟಿಕಲ್ ಸಂವೇದಕವನ್ನು ಬಳಸಲಾಗುತ್ತದೆ. ಅಲ್ಲದೆ ಕೈಗಾರಿಕೆಗಳು, ರೋಬೋಟಿಕ್ಸ್ ಮತ್ತು ಸ್ವಯಂಚಾಲಿತ ವ್ಯವಸ್ಥೆಗಳಲ್ಲಿ ಈ ಒಂದು ಆಪ್ಟಿಕಲ್ ಸಂವೇದಕವನ್ನು ವ್ಯಾಪಕವಾಗಿ ಉಪಯೋಗಿಸಲಾಗುತ್ತದೆ. ಪ್ರಶ್ನೆ 4, ವೈಮಾನಿಕ ಕ್ಯಾಮ್ರಾದ ಘಟಕಗಳು ಅಂತ ಇದೆ. ಈ ಒಂದು ವೈಮಾನಿಕ ಕ್ಯಾಮ್ರಾದ ಘಟಕಗಳು ಮುಖ್ಯವಾಗಿ ಕ್ಯಾಮೆರಾ ಬಾಡಿ, ಲೆನ್ಸ್ಗಳು ಮತ್ತು ಪ್ಲಾಟ್ಫಾರ್ಮ್ಗಳು ಆಗಿದ್ದು ಇವುಗಳನ್ನು ಆಪ್ಟಿಕಲ್ ಇಮೇಜಿಂಗ್, ಫೋಟೋಗ್ರಾಮೆಟ್ರಿ ಮತ್ತು ಭೂಪ್ರದೇಶದ ಮ್ಯಾಪಿಂಗಿಗಾಗಿ ಬಳಸಲಾಗುತ್ತದೆ. ಇವುಗಳಲ್ಲಿ ಸಿಂಗಲ್ ಲೆನ್ಸ್, ಮಲ್ಟಿ ಲೆನ್ಸ್ ಮತ್ತು ಸ್ಟ್ರಿಪ್ ಕ್ಯಾಮ್ರಾಗಳು ಸಹ ಈ ಒಂದು ವೈಮಾನಿಕ ಕ್ಯಾಮ್ರಾದ ಘಟಕಗಳಲ್ಲಿ ಸೇರಿವೆ. ಪ್ರಶ್ನೆ 5, ISACಯನ್ನು ವಿಸ್ತರಿಸಿರಿ ಅಂತ ಇದೆ. ಈ ಒಂದು ದೂರ ಸಂವೇದಿ ಕ್ಷೇತ್ರದಲ್ಲಿ ISAC ಎಂದರೆ ಇಂಡಿಯನ್ ಸ್ಪೇಸ್ ಅಪ್ಲಿಕೇಶನ್ಸ್ ಸೆಂಟರ್ ಅಂದರೆ ಭಾರತೀಯ ಬಾಹ್ಯಾಕಾಶ ಅನ್ವಯಿಕೆ ಕೇಂದ್ರ ಅಂತ ಆಗಿದ್ದು ಇದು ಇಸ್ರೋ ಅಂದರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಒಂದು ಪ್ರಮುಖ ಕೇಂದ್ರವಾಗಿದ್ದು ಬಾಹ್ಯಾಕಾಶ ಆಧಾರಿತ ದತ್ತಾಂಶವನ್ನು ಭೂಮಿಯ ಅನ್ವಯಿಕೆಗಳಿಗೆ ವಿಶೇಷವಾಗಿ ದೂರ ಸಂವೇದನೆ ಮತ್ತು ಭೂ ವೀಕ್ಷಣಾ ಕಾರ್ಯಕ್ರಮಗಳಿಗಾಗಿ ಬಳಸಿಕೊಳ್ಳುವಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತದೆ. ಈ ಒಂದು ISAC ಅಂದರೆ ಭಾರತೀಯ ಬಾಹ್ಯಾಕಾಶ ಅನ್ವಯಿಕೆ ಕೇಂದ್ರವು ಬೆಂಗಳೂರಿನಲ್ಲಿ ಇದೆ. ಇದು ಇಸ್ರೋನ ಒಂದು ಭಾಗವಾಗಿದೆ. ಇದು ಬಾಹ್ಯಾಕಾಶದಿಂದ ಅಂದರೆ ಉಪಗ್ರಹಗಳಿಂದ ಭೂಮಿಯ ಚಿತ್ರಗಳನ್ನು ಮತ್ತು ದತ್ತಾಂಶವನ್ನು ಸಂಗ್ರಹಿಸುತ್ತದೆ. ಕೊನೆಯ ಪ್ರಶ್ನೆ 6, ಗೂಗಲ್ ಅರ್ತ್ ಅಂತ ಇದೆ. ಈ ಒಂದು ಗೂಗಲ್ ಅರ್ತ್ ವಾಸ್ತವಿಕ ಗೋಳದ ನಕಾಶೆ ಮತ್ತು ಭೌಗೋಳಿಕ ಮಾಹಿತಿಯನ್ನು ನೀಡುವಂಥ ಒಂದು ಕಾರ್ಯಕ್ರಮವಾಗಿದ್ದು ಪ್ರಾರಂಭದಲ್ಲಿ ಇದನ್ನು ಅರ್ತ್ ವ್ಯೂವರ್ ಎಂದು ಕರೆಯಲಾಗುತ್ತಿತ್ತು. ಗೂಗಲ್ ಅರ್ತ್ ಎಂದರೆ
ಗೂಗಲ್ ಕಂಪನಿಯು ನೀಡುವಂಥ ಒಂದು ಉಚಿತ ಸಾಫ್ಟ್ವೇರ್ ಅಥವಾ ಆ್ಯಪ್ ಆಗಿದ್ದು ಇದರ ಮೂಲಕ ನಾವು ಭೂಮಿಯನ್ನು ಉಪಗ್ರಹ ಚಿತ್ರಗಳ ಸಹಾಯದಿಂದ ನೋಡಬಹುದು. 2 ಅಂಕದ ಪ್ರಶ್ನೆಗೆ ಇಷ್ಟು ಬರೆಯಬಹುದು. ಹೆಚ್ಚಿನ ಜ್ಞಾನಕ್ಕಾಗಿ ಇದನ್ನು ಮುಂದುವರಿಸಿದಾಗ ಈ ಒಂದು ಗೂಗಲ್ ಅರ್ಥನ ಉಪಯೋಗಗಳು ಏನು ಅಂತ ನಾವು ನೋಡಿದಾಗ, 1, ಜಗತ್ತಿನ ಯಾವುದೇ ಸ್ಥಳವನ್ನು ಉಪಗ್ರಹ ಚಿತ್ರಗಳಲ್ಲಿ ವೀಕ್ಷಿಸಬಹುದು. 2, ನಿಮ್ಮ ಮನೆ, ಹಳ್ಳಿ, ನಗರ ಮತ್ತು ದೇಶವನ್ನು ಹುಡುಕಬಹುದು. 3, 3D ನೋಟದಲ್ಲಿ ಪರ್ವತಗಳು, ಕಟ್ಟಡಗಳು ಮತ್ತು ರಸ್ತೆಗಳನ್ನು ನೋಡಬಹುದು. 4, ದೂರವನ್ನು ಅಳೆಯಬಹುದು. 5, ಹಳೆಯ ಉಪಗ್ರಹ ಚಿತ್ರಗಳನ್ನು ನೋಡಬಹುದು. ಮತ್ತು 6, ಪ್ರವಾಸಿ ಸ್ಥಳಗಳನ್ನು ಅನ್ವೇಷಿಸಬಹುದು. ಈ ತೆರನಾಗಿ 2 ಅಂಕದ ಪ್ರಶ್ನೋತ್ತರಗಳು ಇದ್ದು, ಮುಂದಿನ ಕ್ಲಾಸಿನಲ್ಲಿ 5 ಅಂಕದ ಪ್ರಶ್ನೋತ್ತರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.